ಏನದ ಅಜೋ ಸುಮ್ಮನೆ ಕೂತ್ಕೊಂಡಿದ್ಯಲ್ಲ. ಆ ಆ ದಿಲೀಪಂಗುನು ಶಶಿ ಅಮ್ಮಂಗುನು ಆ ನಿಮ್ಮ ಅತ್ತಿಗೆಗುನು ಈಗ ಕರ್ಕೊಂಬರೋದಕ್ಕೆ ಯಾರಿಗೆ ಕಳ್ಸೋಣ? ಏನ್ ಮಾಡೋಣ? ಆ ಹುಡುಗರು ಕೇಳಿದ್ರೆ ಹೋಗ್ತಾರ ಅವರು. ಯಾರು ನೋಡ್ಬಿಟ್ಟು ವ್ಯವಸ್ಥೆ ಮಾಡೋದಲ್ವಾ? ಸುಮ್ಮನೆ ಬಂದು ಕುಂತಿಯಲ್ಲ. ಹೊಟ್ಟೆ ಬೇರೆ ಹಸಿತೈತೆ ಅತ್ಲಾಗಿ. ಉಂಬಕ್ ಇಟ್ಕೊಂಡ್ ಬರ್ತೀವಿ ಅತ್ಲಾಗಿ. ನಮಗೂ ಅತ್ಲಾಗಿ ಮಧ್ಯಾಹ್ನದಿಂದ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ವಾ ಈ ಹುಡುಗರ್ಗೇನೆ ಕುಮಾರಣ್ಣಂಗುನು ಗಜೇಂದ್ರಂಗುನು ಕಳ್ಸು ಒಂದಿಟ್ಟು ಹೇಳ್ಬಿಟ್ಟು ಹೋಗಿ ಕರ್ಕೊಂಬರ್ಲಿ. ಅಲ್ಕಣೆ ಇವಳೆ ಈ ಹುಡುಗರು ನನ್ನ ಮಾತು ಕೇಳ್ತಾರೇನೆ, ನೀನೇ ಹೇಳೆ. ನಾನು ಹೇಳಿದ್ರೆ ನಿಜವಾಗ್ಲೂ ನಾನು ಹೋಗಲ್ಲ ಕಣೆ. ಅವರು ಅವತ್ತೇನೆ ನೀನೆ ಒಂಥರ ಮಾತಾಡಿರೋನು, ಚಿಕ್ಕಮ್ಮ ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ಗಜೇಂದ್ರ ಹೇಳ್ತಿದ್ದ. ಇವನು ಕುಮಾರಣ್ಣ ಇನ್ನೇನು ಮೊದಲೇ ಹೋಗಲ್ಲ. ಏನು ಮಾಡೋಣ ಹೇಳಿ ಇವಾಗ? ಅವತ್ತು ಹೋಗಿರಲ್ಲ ಅತ್ಲಾಗ ನಾನೇ ಹೋಗಿ ಬರೋಣ. ನನಗೂ ಸಾಕಾಗ್ಬಿಟ್ಟೈತೆ ಕಣೆ. ಬೆಳಿಗ್ಗೆಯಿಂದ ನಾನು ಆ ಮೀನು ತೊಳೆಯೋದು, ಅಲ್ಲೋಗೋದು ಇಲ್ಲೋಗೋದು, ತೋಟದ ಹತ್ರ ಬೇರೆ ಹೋಗಿದ್ದೆ, ಕೆಲಸ ಮಾಡಿ ಸಾಕಾಗ್ಬಿಟ್ಟೈತೆ. ನೀನೇ ಹೋಗಿ ಬರ್ತೀಯನೇ ಇವಳೆ? ನೀನೇ ಒಂದು ಹೆಜ್ಜೆ ಹೋಗಿ ಬಂದಿದ್ರೆ ಚೆನ್ನಾಗಿರೋದ ಮಾತ್ಲಾಗಿ. ಹೋಗಿ ಕರ್ಕೊಂಬಂದಿದ್ರು ಆಗ್ತಿತ್ತು. ನಾನಾ ನೋಡಂತ ಇನ್ನೇನು ಮಾಡೋಕ್ಕಾಗುತ್ತತ್ಲಾಗಿ. ಈ ಹುಡುಗರಿಗೆ ಒಂದು ಮಾತು ಕೇಳ್ತೀನಿ. ಹೋಗಿ ಬರ್ತೀವಿ ಕಣಮ್ಮ ಅಂತ ಹೇಳಿದ್ರೆ ಕಳಿಸ್ತೀನಿ. ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಾನೇ ಹೋಗಿ ಕರ್ಕೊಂಬರ್ತೀನಿ ಅತ್ಲಾಗಿ. ಈಗ ಪಾಪ ದಿಲೀಪನೂ ಆ ಪಾಪ ಶಶಿ ಅಮ್ಮ ಇಬ್ರು ನಮ್ಮ ಮೇಲೆನೇ ಇದು ನೆಮ್ಕ ಇಟ್ಕೊಂಡಿದ್ದಾರೆ, ಕರೀತಾರೆ ಅಂತ ಅವ್ರಿಗೂ ಗೊತ್ತೈತೆ. ಪಾಪ ಆ ಹುಡುಗಿ ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಈಗ ಅವಳಿಗೂ ಬೈಕಿ ಅನ್ನೋದು ಇದ್ದೇ ಇರುತ್ತೆ. ಅವಳಿಗೆ ಮೀನಿನ ಸಾಂಬಾರ್ ಅಂದ್ರೆ ಬಲು ಇಷ್ಟ. ಈಗ ಬಿಟ್ಟು ಅದೇಂಗ್ ಊಟ ಮಾಡ್ಬಿಡಕ್ಕಾಗುತ್ತೆ? ಮೂರ್ ಮನೆಯವ್ರು ಅಲ್ವಾ? ಬಿಟ್ಟು ಊಟ ಮಾಡಕ್ಕಾಗಲ್ಲ, ಏನಿಲ್ಲ. ಊಟ ಮಾಡೋದಕ್ಕಿಂತನ ಇನ್ನೊಂದೇನಂದ್ರೆ ಪಾಪ ಆ ಹುಡುಗಿಗೆ ನಮ್ಮೆಲ್ಲಾರ ಜೊತೆ ಇರೋದಂದ್ರೆ ಬಲು ಇಷ್ಟ. ಈಗ ಅವಳು ಕರೀತಾರೆ ಹೋಗೋಣ ನಾನು ಅಂತ ಕಾಯ್ಕೊಂಡು ಇರ್ತಾಳೆ ಇಷ್ಟದಿಗೆ. ಈಗ ನಾವು ಕರೀಲಿಲ್ಲ ಅಂದ್ರೆ ಅವಳು ಮನ್ಸಿಗೆ ನೋಡ್ಕೊಳಲ್ವಾ? ಸುಮ್ಮನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ನೋಡೋಣ, ಈ ಹುಡುಗರಿಗೆ ಹೇಳ್ತೀನಿ, ಗಜೇಂದ್ರಗೂ ಕುಮಾರಣ್ಣಗೂ ಹೋಗಿ ಕರ್ಕೊಂಬರೋದಿದ್ರೆ ಕರ್ಕೊಂಬರ್ಲಿ. ಹ್ಞೂ ಅಂದ್ರೆ ಹಂಗೆ, ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ನಾವೇ ಹೋಗಿ ಕರ್ಕೊಂಬರೋಣ ಅತ್ಲಾಗಿ. ಹ್ಞೂ ಇಲ್ಲ ಅಂದ್ರೆ ಸುಮ್ಮನೆ ಅತ್ಲಾಗಿ ಬೇಜಾರು ಮಾಡ್ಕೊಂತಾರೆ. ಈಗ ನಮ್ದು ತಪ್ಪರೋದು ಬೇಡ ಅಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಹೂ ಕಣೆ ಇವಳೆ, ನಾನು ಅದೇ ಅಲ್ವಾ ಹೇಳ್ತಿರೋದು ನಿನಗೆ. ನಮ್ದು ಯಾವುದೇ ಕಾರಣಕ್ಕೂ ತಪ್ಪು ಬರಬಾರ್ದು ಕಣೆ. ಕರ್ಕೊಂಬರೋದ್ರಲ್ಲಿ ಏನೇ ತಪ್ಪೈತೆ ಆಯ್ತು. ಇವಾಗ ಅತ್ತಿಗೆಗೂ ದಿಲೀಪ ಶಶಿ 3 ಜನಕ್ಕೂ ಹೋಗ್ಬಿಟ್ಟು ಕರ್ಕೊಂಬಂದ್ಬಿಡು ನೀನೇ ಹೋಗಿ. ಏನು ತೊಂದರೆ ಏನಾಗಲ್ಲ. ನೋಡೋಣ ತಡಿ, ಒಂದು ಮಾತು ಕೇಳ್ತೀನಿ ಕುಮಾರಣ್ಣಂಗೂ ಗಜೇಂದ್ರಂಗೂ ಏನಂತಾರೆ ಅಂತ. ಲೇ ಪಾಪ, ಲೇ ಗಜೇಂದ್ರ, ಕುಮಾರಣ್ಣ, ತಿಂದಿದ್ದು ಸಾಕು. ಇನ್ನೇನು ಹೊಟ್ಟೆ ತುಂಬಾ ತಿಂದಿದ್ದೀರಾ? ಆಮೇಲಿಂದ ಈಗ ಊಟ ಕುತ್ಕೊಳ್ಳೋಣ ಒಂದೇ ಸಲ. ಲೇ ಪಾಪ, ಹೋಗ್ಬಿಟ್ಟು ಒಂದ್ರೇಟು ಹೋಗ್ಬಿಟ್ಟು ಕುಮಾರಣ್ಣ ಹೋಗ್ಬಿಟ್ಟು ಇವ್ರಿಗೆ ಕರ್ಕೊಂಬರ್ತೀಯನ, ದಿಲೀಪಂಗನು ಶಶಿ ಅಮ್ಮಂಗನು ನಿಮ್ಮ ದೊಡ್ಡಮ್ಮಂಗನು ಎಲ್ಲಾರ್ಗೂ ಹೋಗ್ಬಿಟ್ಟು ರಪ್ಪನ ಕರ್ಕೊಂಬರ್ತೀರಂದ್ರ. ಗಜೇಂದ್ರ ಹೋಗಿ ಬರ್ತೀನಿ ಅಂದ್ರ ಮಂತವ. ಇರ್ಲಿ ಬಿಡ್ಲೇ ರಂಗಪ್ಪ, ಅವರು ಬರಲ್ಲ. ಇವನು ಸುಮ್ಕಿರು, ಅವ್ರು ಹೋಗಕ್ಕೂ ಬೇಜಾರು ಮಾಡ್ತಾರೆ. ಅವ್ರ ದೊಡ್ಡಮ್ಮ ಒಂಥರ ಮಾತಾಡ್ತಾರಂತ ಪಾಪ. 2-3 ಸಲಿಂದ ಹೋಗಿ ಒಂಥರ ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ ಅವರು. ಸುಮ್ಕಿರ್ಲ ಪಾಪ, ಬೇಡ. ಬೇಜಾರು ಮಾಡ್ಕೊಳ್ತಾರ ಅವರು. ಬೇಕಾದ್ರೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಸಾಂಬಾರು ಏನಾರ ನಾನೇ ತಗೊಂಡು ಹೋಗ್ತೀನಿ. ಬೇಕಾದ್ರೆ ಅಲ್ಲೇ ಊಟ ಮಾಡ್ಕೊಳ್ಳಿ ಅವ್ರು ಎಲ್ಲಾರು. ಬೇಡ ಕಣ್ ಸುಮ್ಕಿರು, ಏನ್ ಕರಿಯಕ್ ಹೋಗೋದು ಬೇಡ. ಸುಮ್ಕಿರಣ, ಏನಂತ ಮಾತಾಡ್ತಿದ್ಯಾ ನೀನು? ಈಗ ಅತ್ತಿಗೆಗೆ ಇವ್ನು ದಿಲೀಪ, ಶಶಿಗೆ ಪಾಪ ಶಶಿ ಇವಳಿದ್ದಾಳೆ, ಪ್ರೆಗ್ನೆಂಟ್ ಇದ್ದಾಳೆ. ಅವಳಿಗೆ ಬಿಟ್ಬಿಟ್ಟು ನಾವು ಮೀನಿನ ಸಾಂಬಾರಿಂದ ಊಟ ಮಾಡೋಕ್ಕಾಗುತ್ತಾ? ಯಾರು ಏನಂತಾರೆ? ಬೇಜಾರು ಮಾಡ್ಕೊಳ್ತಾಳ ಹುಡುಗಿ. ಸುಮ್ಕಿರು, ನೀನು ಗೊತ್ತಾಗಲ್ಲ. ಹೋಗಿ ಕರ್ಕೊಂಬಂದ್ರೆ ಆಗುತ್ತೆ. ಪಾಪ ಹೋಗ್ರಲ್ಲ, ಹೋಗಿ ಕರ್ಕೊಂಬರೋಗಿ ಹೋಗ್ರಲ್ಲ. ಅಪ್ಪ ನನಗೆ ಒಂದು ಸ್ವಲ್ಪ ಕೆಲಸ ಆಯ್ತು ಕಣಪ್ಪ. ಒಂದು ಸ್ವಲ್ಪ ಮೇವು ಹಾಕಿ ಬರ್ಬೇಕಿತ್ತು ಹಸ್ಗಳಿಗೆಲ್ಲರಿಗೂ. ನಾನು ಗಜೇಂದ್ರ ಇಬ್ರು ಹೋಗ್ತಿದ್ದು. ಗಜೇಂದ್ರ ಬರ್ತೀಯ ನೀನು? ಹೋಗಿ ಬರ್ತೀಯ? ಹೋಗಿ ಕರ್ಕೊಂಬ ಹೋಗ ನೀನೆ. ಈ ಅಣ್ಣ ನೋಡು, ಕುಮಾರಣ್ಣ ನನಗೆ ಹೆಂಗ್ ಸಿಗಾಕ್ಸುತ್ತಂತ. ಅಣ್ಣ ಕುಮಾರಣ್ಣ ಒಬ್ನೇ ಮೇವು ಹಾಕಕ್ಕೆ ಸುಸ್ತಾಗ್ಬಿಡುತ್ತೆ. ಸುಮ್ಕಿರು, ಅಷ್ಟೊಂದೆಲ್ಲ ಹಸ್ಗಳಿಗೆಲ್ಲ ಮೇವು ಹಾಕೋದ್ರಲ್ಲಿ ಒತ್ತಾಗ್ಬಿಡುತ್ತೆ. ಇಲ್ಲಿ ಊಟ ಬೇರೆ ಮಾಡಬೇಕು ಬಂದು. ನಾನು ಬರ್ತೀನಿ ಕಣ್, ನಡಿ. ಇಬ್ರು ಒಂದೇ ಸಲ ಹೋಗ್ಬಿಟ್ಟು, ನಿನ್ಗೆ ಒಬ್ನಿ ಕಳ್ಸಿದ್ರೆ ಸರಿ ಆಗಲ್ಲ. ಇಬ್ರು ಒಂದೇ ಸಲ ಹೋಗ್ಬಿಟ್ಟು ಹಸ್ಗಳಿಗೆ ಮೇವು ಹಾಕ್ಬಿಟ್ಟು ಬರೋಣ ಮಾತಾಡ್ಕೊಂಡು. ಬರೋಣ, ಹೋಗೋಣ. ಎಲ್ಲ ಲೇ ಪಾಪ, ಇರ್ಲ ನೀನ್ ಹೋಗ್ಬಾರ್ಲ, ಹೋಗ್ಬಿಟ್ಟು ಕರ್ಕೊಂಬರ್ಲ ದಿಲೀಪ, ಶಶಿಗೆ ಮತ್ತೆ ದೊಡ್ಡಮ್ಮಾರ್ಗೆ ಎಲ್ಲಾರ್ಗು. ನಾನು ಬೇಕಾದ್ರೆ ನಾನು ಹೋಗ್ಬಿಟ್ಟು ಹಸ್ಗಳಿಗೆಲ್ಲ ಮೇವು ಹಾಕಿ ಬರ್ತೀನಿ. ನೀನ್ ನೋಡು, ನೀನ್ ಹೆಂಗಿದ್ಯಾ ಅಂತ ಕುಮಾರಣ್ಣ. ನೀನು ಇರೋ ತಕ್ಕ ಇದ್ಬಿಟ್ಟು ನನಗೆ ಸಿಗಾಕ್ಸ್ತೀಯ ನೀನು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಅಲ್ಲಿ ದೊಡ್ಡಮ್ಮ ಒಂಥರ ಮಾತಾಡುತ್ತೆ, ನನಗೆ ಬೇಜಾರಾಗಂಗೆ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನಂತರೂ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಈಗ ಒಂದು ಕೆಲಸ ಮಾಡು, ನಡಿ. ನಾನು ನೀನು ಹೋಗ್ಬಿಟ್ಟು ಹಸ್ಗಳಿಗೆ ಮೇವು ಹಾಕಿ ಬರೋಣ. ಮನೆಯವ್ರು ಯಾರಾದ್ರೂ ಹೋಗ್ಬಿಟ್ಟು ಕರ್ಕೊಂಬಂದ್ರೆ ಬರಲಿ. ನೋಡ್ದಾ, ನಾನು ಹೇಳ್ದೆ ತಾನೆ, ಆ ಹುಡುಗರಿಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಏನಿಲ್ಲ. ಅವಳೊಂಥರ ಮಾತಾಡ್ತಾಳೆ, ಅದಕ್ಕೆ ಅವ್ರು ಹೋಗಲ್ಲ, ಬೇಜಾರು ಮಾಡ್ಕೊಳ್ತಾರೆ. ಸುಮ್ಕಿರ್ರಪ್ಪ ನೀವು, ಸುಮ್ಕಿರ್ರ ಅಂತ ಹೇಳ್ತಿದ್ದೀನಿ. ಹೆಂಗ ಇದ್ದ ಹುಡುಗರಿಗೂ ಕಳಿಸ್ಬಿಟ್ರ ನೀವು ಹೇಳ್ಬಿಟ್ಟು. ಅವ್ರಿಗೆ ಇಷ್ಟ ಆದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರು ಮಾಡೋದೇ ಇಲ್ಲ. ನೋಡಿ, ಇಬ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ನೀವು ಮಾಡೋದೆಲ್ಲ ಬರೀ ಇಂಥವೇನೆ. ಹೋಗ್ರಿ ಅತ್ಲಾಗಿ. ಲೇ ಪಾಪ ಲೇ ಗಜೇಂದ್ರ, ಕುಮಾರಣ್ಣ,
ಬರುಲ್ಲ ಇಲ್ಲಿ ನೀವೇನು ಹೋಗೋದ್ ಬೇಡ ಕಣ್ ಬರ್ರೋ. ಬರುಲ್ಲ, ಊಟ ಮಾಡಿ ಬರುಲ್ಲ, ಹೋಗ್ಬೇಡ್ರಿ ಹಂಗೆ. ಆ ಅದೇ ಏನೋ ಅಂತಾರಲ್ಲ ಹಿಂಗೆ ಆಯ್ತು. ಈಗ ಊಟ ಮಾಡೋ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿದ್ರಲ್ರಲ್ಲ, ಬರ್ರಪ್ಪ. ವಾ ಬಂದು ಕಣಪ್ಪ, ಒಂದ್ 5 ನಿಮಿಷ ಬಂದು ಇಲ್ಲೇ ಹಸ್ಗಳು ಶೆಡ್ ಹತ್ರ ಹೋಗಿ ಮೇವಾಗಿ ಬಂದ್ಬಿಡ್ತೀವಿ ತಡಿ. ಏನ್ ಹುಡುಗರಿದ್ದಾರೆ ಏನು ಇವರು? ಅದೇನ್ ನಾಟಕ ಮಾಡ್ಕೊಂಡು ಹೋಗ್ಬಿಟ್ರು ಅಂತೀರಾ ಇವರು? ನನಗೆ ಬರುತ್ತಂದ್ರೆ ಕೋಪ ಹಂಗಲ್ಲ ಇವ್ರ ಮೇಲೆ. ಆ ಏನ್ ಹುಡುಗರು. ಸರಿ ಆಯ್ತು ರೀ, ನಾನೇ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ಹುಡುಗರಿಗೆ ಇಷ್ಟ ಇಲ್ಲ, ನನಗೆ ಚೆನ್ನಾಗ್ ಗೊತ್ತಾಯ್ತು ಅಲ್ಲ ಹೋಗಲ್ಲ ಅಂತ. ಏನೋ ಕೇಳದ್ನಪ್ಪ ಹೋಗ್ತೀರೇನೋ ಅಂತ. ಇಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಕಾರು ನಿಲ್ಕಡಲ್ಲ ಏನಿಲ್ಲ, ಅಲ್ಲಿ ಹೊಲ್ಟೆ ಬಿಟ್ರು ಇಬ್ರು ಸೇರ್ಕೊಂಡ್ಬಿಟ್ಟು ಕಳ್ಸ್ಬಿಡ್ತಾರೆ ಹೇಳಿ ಹೇಳಿ ಅಂತ. ನಾನೇ ಹೋಗ್ ಬರ್ತೀನಿ ಬಿಡ್ರಿ. ಪಾಪಾ, ಲೇ ಲೇ ಪಾಪಾ, ಪಾಪಾ, ದಿಲೀಪ, ದಿಲೀಪ, ಪಾಪ ಶಶಿ, ಏನಮ್ಮ ಏನ್ ಮಾಡ್ತಿದ್ದೀರಮ್ಮ? ಬಾಗ್ಲ ತೆಗೀರಿ, ಯಾರಿದ್ದೀರಾ? ಎಲ್ಲೋದ್ರಪ್ಪ ಇವರು? ಇರ್ಬೇಕಲ್ಲ ಮಂತವ, ಅಕ್ಕನಾದ್ರೂ ಇರ್ತಾರೆ, ಇಲ್ಲಾಂದ್ರೆ ಶಶಿನ ದಿಲೀಪ ಯಾರಾದ್ರೂ ಒಬ್ರು ಇರ್ತಾರಲ್ಲ. ಶಶಿ ಎಲ್ಲೋದ್ಲು? ಶಶಿನೂ ಎಲ್ಲೂ ಹೋಗಿರಲ್ಲ. ಇನ್ನೇನು ಶಶಿ ಮನೆಯಿಂದ ಆಚೆ ಕಡೆನೇ ಹೋಗಲ್ಲ, ರೆಸ್ಟ್ ಇರ್ತಾಳೆ. ಮತ್ತಿನ್ನೆಲ್ಲೋ ಹೋದ್ರು? ಪಾಪಾ, ಲೇ ದಿಲೀಪ. ಚಿಕ್ಕಮ್ಮ ಬಂದೈತೆ ಯಾಕ ಮನೆ ಹತ್ರ ಹುಡ್ಕೊಂಡು? ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಮನೆ ಹತ್ರ ಹುಡ್ಕೊಂಡ್ ಬಂದಿದ್ದೀರಲ್ಲ? ಏನಾಯ್ತು ಚಿಕ್ಕಮ್ಮ, ಏನ್ ಸಮಾಚಾರ? ಏನಮ್ಮ ಗೌರಮ್ಮ, ಏನ್ ಸಮಾಚಾರ? ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ? ಏನ್ ಕೆಲ್ಸ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ ಮನೆ ಹತ್ರ? ಕರೆದ್ರು ಬರ್ತಿರಲ್ವಲ್ಲ? ಯಾಕೆ ಇಲ್ಲ ಕಣಕ, ಸುಮ್ನೆ ಬಂದೆ ನಿಮ್ಗೆ ಮನೆ ಹತ್ರ ಕರ್ಕೊಂಡು ಹೋಗೋಣ ಅಂತ. ನಿನ್ಗೂ ದಿಲೀಪಂಗುನು ಶಶಿಗುನು 3 ಜನಕ್ಕೂ ಮಂತಪ ಕರ್ಕೊಂಡು ಹೋಗೋಣ ಅಂತ ಬಂದೆ. ಪಾಪ ಶಶಿ, ಶಶಿ ಎಲ್ಲಪ್ಪ ದಿಲೀಪ, ಶಶಿಗುನು ನೀನು ಅಮ್ಮ 3 ಜನನು ಬರ್ರಪ್ಪ. ಮಂತಪ ಬರ್ರಿ ಬೇಗ, ಹೊತ್ತಾಗೋಯ್ತು ಹೋಗೋಣ. ಅಲ್ಲ ಕಣ್ ಚಿಕ್ಕಮ್ಮ, ಇದ್ಯಾಕೆ ಚಿಕ್ಕಮ್ಮ ಹಿಂಗ್ ಕರ್ಕೊಂಡು ಹೋಗ್ತಿದ್ಯಾ ಇವಾಗ? ಅಲ್ಲ ಕಣ್ ಚಿಕ್ಕಮ್ಮ, ಅಲ್ಲಿ ಏನಂತದೈತೆ, ಏನ್ ಫಂಕ್ಷನ್ ಐತೆ? ಏನಾಯ್ತು ಚಿಕ್ಕಮ್ಮ ಹಿಂಗ್ ಕರಿತಿದ್ಯಲ್ಲ? ಬಂದು ಸಡನ್ ಆಗಿ ಬಂದ್ಬಿಟ್ಟು ಕರೆದ್ರೆ ನಾವ್ ಏನಂತ ತಿಳ್ಕೊಳ ಚಿಕ್ಕಮ್ಮ? ಯಾಕೆ ಇಲ್ಲ ಕಣ್ಣ ಪಾಪ, ಒಂದಿಟ್ಟು ಮೀನ್ ತಗೊಂಡ್ಬಂದಿದ್ದು, 6 kg ಮೀನು, ಮೀನಿನ ಸಾಂಬಾರ್ ಮಾಡ್ಬಿಟ್ಟು ಫಿಶ್ ಕಬಾಬ್ ಎಲ್ಲ ಮಾಡಿದೀವಿ. ಹಂಗಾಗಿ ಮನೆಯವರೆಲ್ಲಾರು ಬಂದಿದ್ದಾರೆ. ಈಗ ನೋಡಪ್ಪ ನೀವೇನೇ ಇಲ್ಲ, ಈಗ ನಿಮಗ್ ಬಿಟ್ಬಿಟ್ಟು ನಮ್ಗೆ ಊಟ ಮಾಡೋದಕ್ಕೂ ಹಿಂಸೆ ಆಗೋಗ್ಬಿಡುತ್ತೆ. ಅದಕ್ಕೆ ನೀನು ಅಮ್ಮ ಪಾಪ ನಮ್ಮ ಇವರಿದಾರಲ್ಲ ಶಶಿ 3 ಜನನು ಬಂದ್ಬಿಡ್ರಪ್ಪ. ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಬಂದ್ಬಿಡಿರಂತೆ. ಶಶಿಗೆ ಹಂಗೆ ಕರ್ಕೊಂಡ್ ಬರ್ಬೇಡ, ಯಾಕ ಸ್ವಾನ ಬೇರೆ ಇಟ್ಕೊಂಡೈತೆ, ಮಳೆ ಬರಂಗ್ ಬೇರೆ ಆಗ್ತೈತೆ. ಆ ಕಡೆಯಿಂದ ಬರೋದು ಒತ್ತಿಗೆ ಆದತ್ತು. ಮತ್ತೆ ಬೈಕು ಬೇಡ, ಕಾರಲ್ಲಿ ಕರ್ಕೊಂಡ್ ಬಂದ್ಬಿಡು. ಕಾರ್ ಮನೆ ಹತ್ರ ನಿಂತೈತಲ್ಲ, ಬೇಗ ಕಾರಲ್ಲೇ ಕರ್ಕೊಂಡ್ ಬಂದ್ಬಿಡು. ಅಕ್ಕ ಬಾರಕ್ಕ, ಊಟ ಮಾಡ್ಕೊಂಡ್ ಬಂದ್ಬಿಡು ಅಂತೆ. ಎಲ್ಲಾರು ಊಟ ಮಾಡ್ಕೊಂಡು ಕಡೆಗೆ ನಮ್ಗೆ ಏನೋ ಕರಿಬೇಕು, ಬೇಜಾರ್ ಮಾಡ್ಕೊಂತಾರೆ ಹಂಗೆ ಹಿಂಗೆ ಅನ್ಕೊಂಡು ಹಿಂಸೆಯಿಂದ ಕರಿ ಬಂದಿದ್ದಾರೆ ಆಟೆಯ. ಅದ್ ಬಿಟ್ರೆ ಏನು ಕರಿಲೇಬೇಕು, ನಮ್ಗೆ ಏನು ಕರ್ಕೊಂಡು ಹೋಗ್ಲೇಬೇಕು ಅಂತ ಪ್ರೀತಿಯಿಂದ ಏನು ಬಂದಿಲ್ಲ. ಏನೋ ಹಿಂಸೆಯಿಂದ ಗೋಳಾಡ್ಕೊಂಡು ಬಂದಿರ್ಬೇಕು ಆಟೆಯ. ನಾನು ಇವರು ಮೀನ್ ತಗೊಂಡ್ಬಂದಿದ್ದೀರಂತ ಇವ್ರ ಮನೆಗೆ ಊಟ ಮಾಡಕ್ ಹೋಗ್ಬಿಡ್ತೀನಿ. ಅಲೆದೆಲ್ಲದನ್ನು ನಾನೇನು ಮರ್ತಿಲ್ಲ. ನನಗೆ ಎಷ್ಟು ಬೇಜಾರು ಮಾಡಿದಾರಂತ ನನಗ್ ಮಾತ್ರ ಚೆನ್ನಾಗ್ ಗೊತ್ತೈತೆ. ಇವ್ರ ಪಾಡಿಗೆ ಇವ್ರು ಏನಾದ್ರು ಮಾಡ್ಕೊಳ್ಳಿ, ನಾನ್ ತಲೆನೇ ಕೆಡಿಸ್ಕೊಳಲ್ಲ. ನಾನ್ ಬೇಕಾದ್ರೆ ನಮ್ಮ ಮನೇಲಿ ನಾನು ಏನ್ ಮಾಡೋದು, ನಾನೇ ಬೇಕಾದ್ರೆ ಅಡಿಗೆ ಮಾಡ್ಕೊಂಡು ತಿನ್ಬಿಡ್ತೀನಿ. ನಾನಂತೂ ಹೋಗಲ್ಲ ಇವ್ರ ಮನೆಗಂತೂ ಯಾವ್ದೇ ಕಾರಣಕ್ಕೂ. ನನಗೆ ಇಷ್ಟಾನು ಆಗಲ್ಲ ಇವ್ರ ಮನೆಗೆಲ್ಲ ಹೋಗೋದಕ್ಕೆ. ಅನ್ಯಾಯವಾಗಿದ್ದು ನನ್ನ ತೋಟದ ಮನೆ ಹೊಲ ಎಲ್ಲ ಕಿತ್ಕೊಂಡ್ಬಿಟ್ಟು ಆ ಗಜೇಂದ್ರನ್ಗೆ ಅವ್ರ ಅಮ್ಮಂಗೂ ಕೊಟ್ಬಿಟ್ಟು ಇವಾಗ ದೊಡ್ಡದಾಗಿ ನಂತವ ಒಳ್ಳೆಯವರಾಗೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಇರೋ ಆಸ್ತಿ ಪಾಸ್ತಿ ಎಲ್ಲ ನಂತವಿಂದ ಕಿತ್ಕೊಂಡ್ಬಿಟ್ಟು ನನ್ನ ಗಂಡ ತಾವಲಲ್ಲ, ನನ್ನ ಗಂಡಂಗೆ ಎಲ್ಲಾರು ಬುಟ್ಟಿಗೆ ಹಾಕೊಂಡ್ಬಿಟ್ಟು ಹೇಳ್ದಂಗೆಲ್ಲ ಮಾತು ಕೇಳ್ತಾರ. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಇವರು ಎಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡ್ತಿದ್ದಾರೆ. ನಾನಂತೂ ಇವ್ರು ಏನಾದ್ರು ಯಾರಾದ್ರೂ ಏನಾರ ಮಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನಂತೂ ಯಾವ್ದೇ ಕಾರಣಕ್ಕೂ ಹೋಗಲ್ಲ. ಇವ್ರ ಪಾಡಿಗೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಎಷ್ಟಾದ್ರೂ ತಿನ್ಕೊಳ್ಳಿ, ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನಾನಂತೂ ಇವ್ರ ಜೊತೆ ಮಾತ್ರ ಹೋಗೋದೇ ಇಲ್ಲ, ಇವ್ರ ಜೊತೆ ಸೇರಲ್ಲ ಯಾವ್ದೇ ಕಾರಣಕ್ಕೂ. ಇವ್ರ ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ. ಹೌದೇನ್ ಚಿಕ್ಕಮ್ಮ, ಮೀನ್ ತಗೊಂಬಂದಿದ್ದೀರಾ? ಮೀನ್ ಸಾಂಬಾರೆಲ್ಲ ಮಾಡಿದೀರಾ? ಅಯ್ಯೋ ಸಖತ್ತಾಗಿರುತ್ ಕಣ್ ಚಿಕ್ಕಮ್ಮ. ಅದ್ರಲ್ಲೂ ಮನೆಯವ್ರೆಲ್ಲಾರು ಸೇರ್ಕೊಂಡ್ಬಿಟ್ಟು ಮೀನ್ ಸಾಂಬಾರಿಂದ ಊಟ ಮಾಡ್ತಿದ್ರೆ ಅದ್ರ ರುಚಿದಿ ಬೇರೆ, ಅದು ಮಾತಾಡ್ಕೊಂಡು ಅದ್ರ ಚಂದಾನೆ ಬೇರೆ ಕಣ್ ಚಿಕ್ಕಮ್ಮ. ನಾನು ಶಶಿ ಅಮ್ಮ 3 ಬರ್ತೀವಿ. ನಡಿ ಚಿಕ್ಕಮ್ಮ, ಬೇಗ ಹೋಗೋಣ ಹಂಗಾರೆ. ಶಶಿ, ಶಶಿ ಬಾ. ಚಿಕ್ಕಮ್ಮ ಕರಿತಿದ್ದಾರೆ. ಮೀನ್ ಸಾಂಬಾರು, ಮೀನ್ ತಗೊಂಬಂದಿದಾರಂತೆ. ಮೀನ್ ಸಾಂಬಾರು, ಕಬಾಬು ಎಲ್ಲಾನು ಮಾಡಿದಾರಂತೆ. ಬಾ ಊಟ ಮಾಡ್ಕೊಂಡ್ ಬರೋಣಂತೆ ಬೇಗ. ಬರಪ್ಪ ಎಲ್ಲಾರು. ದಿಲೀಪ ಅಕ್ಕ ಬರ್ರಿ ಬೇಗ ಹೋಗೋಣ. ಚಿಕ್ಕಮ್ಮ ನೀನು ಹೋಗಿರು, ನಾವು ಬರ್ತೀವಿ. ಶಶಿ ಕರ್ಕೊಂಡು ಬರ್ತೀವಿ, ನೀನು ಹೋಗ್ಬಿಟ್ಟು ಅಲ್ಲೆಲ್ಲ ರೆಡಿ ಮಾಡ್ಕೊಂತೀರು. ಸರಿ ಕಣ್ ಪಾಪ, ಆಯ್ತು ಬೇಗ ಬಂದ್ಬಿಡ್ರಿ. ರೀ ಏನ್ರಿ ಕರ್ದಿದ್ದು? ಯಾಕ್ರಿ, ಯಾಕೇನಾಯ್ತು? ಅವಾಗ್ಲಿಂದನು ಶಶಿ 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 ಅಂತ ಕರಿತಾನೆ ಇದ್ರಲ್ಲ, ಯಾಕೇನಾಯ್ತು?
ಯಾತು ಇಲ್ಲ ಕಣೆ ಶಶಿ ಶಶಿ. ಮತ್ತೆ ಅಲ್ಲಿ ನಮ್ ಗಜೇಂದ್ರಣ್ಣ ಇದಾನಲ್ಲ ಅವ್ರ ಮನೇಲಿ ಇವತ್ತು ಮೀನಿನ ಸಾಂಬಾರಂತೆ. ಮೀನೆಲ್ಲ ತಗೊಂಬಂದು ಫಿಶ್ ಕಬಾಬು, ಫಿಶ್ ಫ್ರೈ, ಹಂಗೆ ಮೀನಿಂದು ಮೊಟ್ಟೆ ಪಲ್ಯ ಮಾಡ್ತಾರ ನೋಡಿದ್ಯಾ, ಅದು ಎಲ್ಲ ಮಾಡಿದಾರಂತೆ. ದೊಡಮ್ಮ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ದೊಡಮ್ಮ ಅಂತೀನಿ, ಚಿಕ್ಕಮ್ಮ. ಬರ್ರಪ್ಪ ಅಂತ ಶಶಿಗುನು ಹೇಳಂತ ಹೇಳ್ದಾಗ ನಿನ್ನ ಕರಿತಿದ್ರು, ನಾನು ಒಳಗಡೆ ಏನೋ ಮಾಡ್ತಿರ್ಬೇಕು ಕಣ್ ಚಿಕ್ಕಮ್ಮ ಅಂತ ಹೇಳ್ದೆ. ಬಾ ಶಶಿ ಹೋಗೋಣ, ಅಮ್ಮ ನಾನು ನೀನು 3 ಜನನು ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಬಾ ಬೇಗ ಹೋಗೋಣ. ಅಯ್ಯೋ ಹೌದೇನ್ರಿ ರೀ, ನನಗೆ ಗೊತ್ತಿತ್ತು ಮೊದ್ಲೇನೆ. ಫೋನ್ ಮಾಡಿ ಇವರೆಲ್ಲ ಹೇಳ್ತಿದ್ರು ಹಂಗಂತ. ನಮ್ ಸರೋಜಕ್ಕ, ಪವಿತ್ರಕ್ಕ ಎಲ್ಲಾರು ಹೇಳಿದ್ರು. ನಾವು ಹೋಗ್ತಿದೀವಿ ಕಣೆ, ನೀನು ಬಾರೆ ಶಶಿ, ಚೆನ್ನಾಗಿರುತ್ತೆ ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಕೊಂಡ್ ಬರೋಣ ಬಾರೆ ಶಶಿ ಅಂತ ಫೋನ್ ಮಾಡಿದ್ರು. ನಾನು ಸರಿಯಕ್ಕ ಆಯ್ತು ಬರ್ತೀನಿ ಕಣಿ ಹೇಳ್ರಿ ಅಂತ ಹೇಳಿದ್ದೆ. ಆದ್ರೆ ಕರಿಯಕ್ಕೆ ಯಾರು ಬಂದಿರಲ್ವಲ್ಲ, ಅದಕ್ಕೆ ನಾನು ವೇಟ್ ಮಾಡ್ತಿದ್ದೆ ಕಣ್ರಿ. ಅಯ್ಯೋ ಬೆಳಗಿಂದ ಮನೆ ಹತ್ರ ಕುಂತು ಒಂಥರ ಬೋರ್ ಆಗ್ತಿದೆ ಕಣ್ರಿ, ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಎಲ್ಲಾರು ಒಗ್ಗಟ್ಟಿಂದ ಕುತ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ನಗಾಡ್ಕೊಂಡು ಮೀನಿನ ಸಾಂಬಾರಿಂದ ಊಟ ಮಾಡ್ತಿದ್ರೆ ಎಷ್ಟು ಚಂದ ಇರುತ್ತಲ್ವೇನ್ರಿ. ಮಾತಾಡ್ಕೊಂಡು ಸಖತ್ತಾಗಿರುತ್ತೆ, ಖುಷಿಯಾಗಿರುತ್ತೆ ಅಲ್ವಾ? ನೀವೆಲ್ಲಾರು ಒಂದ್ಸಲಿ ಕುತ್ಕೊಳ್ಳೋದು ಊಟಕ್ಕೆ, ನಾವೆಲ್ಲಾರು ಹೆಣ್ಮಕ್ಳು ಒಂದ್ಸಲಿ ಊಟಕ್ಕೆ ಕುತ್ಕೊಳ್ಳೋದು. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಒಂಥರ ಚಂದ ಕಣ್ರಿ. ನನ್ಗಂತೂ ಬೆಳಗಿಂದ ಬೇಜಾರಾಗ್ತಿತ್ತು. ನೀವೇನಾರ ತಿಳ್ಕೊಳ್ರಿ, ನನಗೆ ನಿಮ್ಮ ಚಿಕ್ಕಮ್ಮರ ಮನೆಯವರು ಯಾವಾಗ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಆದ್ರೆ ನಿಮ್ ಮುಂದೆ ಹೇಳಿರಲಿಲ್ಲ ಅಷ್ಟೇ. ನಡೀರಿ ಹೋಗೋಣ ಹಂಗಾದ್ರೆ. ಬೇಗ ರೀ, ಯಂತ್ರದಲ್ಲಿ ಹೋಗೋಣ. ನೀನ್ ನಡಿ ಶಶಿ, ಇನ್ನೇನ್ ಕಾರಲ್ಲೇ ಹೋಗೋಣ, ಅದಕ್ಕೇನಂತೆ. ಮಳೆ ಬೇರೆ ಆ ಕಡೆಯಿಂದ ಬರೋದು ಗೊತ್ತಾಗ್ಬಿಡುತ್ತೋ ಏನಾತ್ಲಾಗಿ. ಇನ್ನು ನಾವು ತಕ್ಷಣ ಹೋದ್ರೆ ಬರೋದಕ್ಕೆ ಮನ್ಸು ಬರಲ್ಲ. ಅಲ್ಲಿ ಎಲ್ಲಾರು ಇರ್ತಾರೆ ನೋಡು, ನಮಗೂ ಬೇಜಾರು ಕಳೆಯುತ್ತೆ. ಹಂಗಾಗಿ ಒಂದ್ ಸ್ವಲ್ಪ ತಡ ಮಾಡ್ಕೊಂಡೆ ಬರೋದು ನಾವು. ಕಾರಲ್ಲಿ ಹೋಗ್ಬಿಡೋ ನಡಿ. ಮಳೆ ಗಿಳೆ ಬಂದತ್ತು, ಮತ್ತೆ ಸ್ವಾನೆ ಬೇರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಏನಿಲ್ಲ. ನಡಿ ಬೇಗ. ಸರಿ ಕಣ್ರಿ, ಆಯ್ತು ನಡೀರಿ. ಅಯ್ಯೋ ನಿಮ್ಗೇನ್ ಬುದ್ಧಿ ಇಲ್ವೇಂದ್ರ ನಿಮ್ಗೆ? ಅಲ್ಲ ಕರೆದ ತಕ್ಷಣ ಹೋಗ್ಬಿಡ್ಬೇಕಾ? ಅಲ್ಲ ನಿಮ್ ಮನೇಲೇನು ನಿನ್ಗೇನ್ಲ ಕಡಿಮೆ ಆಗೈತೆ ದಿಲೀಪ? ಯಂತ್ರದಲ್ಲಿ ಕಡಿಮೆ ಆಗೈತೆ ನಿಮ್ಗೆ? ಮೀನ್ ಸಾಂಬಾರಂತೆ, ಮೀನ್ ಮಾಡಿ ಕರೆದು ಬಿಟ್ಟಿದಾರಂತೆ ಅವರು. ಇವ್ರು ಹೋಗ್ಬಿಡ್ತಾರಂತೆ ಇವ್ರು. ಎಲ್ಲ ಮುಗ್ದಾದ್ಮೇಲೆ ಕಡೆಗೆ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ. ಯಾಕೆ ಎಲ್ಲಾರು ಸೇರ್ಕೊಂಡಲ್ಲಿ ಮಾಡ್ತಿಲ್ವಾ? ನಮ್ಗೂ ಮೊದ್ಲು ಕರಿಬೇಕಿತ್ತು. ಎಲ್ಲಾರು ಒಂದು, ನಮ್ಗೆ ಮಾತ್ರ 3 ಜನಕ್ಕೂ ಒಂದು ಮಾಡಿದಾರೆ. ಏನು ಹೋಗೋದ್ ಬೇಡ, ಸುಮ್ಕಿರಿ. ನಾನಂತೂ ಇಷ್ಟ ಇಲ್ಲ ಕಣ್ರ. ನಿಮಗೆ ಬೇಕಾ? ನಾಳೆನೆ ತಗೊಂಬಂದು ಮೀನಿನ ಸಾಂಬಾರೇನು ದೊಡ್ಡದು ಮೀನೇನೆ, ಒಂದ್ 5-6 ಕೆಜಿ ಮೀನು ನಾನು ಒಬ್ಳೆ ಒಂದ್ ತಗೊಂಬಂದು ಸಾಂಬಾರ್ ಮಾಡ್ಕೊಡ್ತೀನಿ, ಊಟ ಮಾಡಿರಂತೆ. ಆದ್ರೆ ಅವ್ರ ಮಂತವ ಏನು ಹೋಗ್ಬೇಡ್ರಿ, ಸುಮ್ಕಿರಿ. ಆ ಗೌರಮ್ಮ ಬಂದ್ಬಿಟ್ಟು ಕರೆದ್ ಬಿಟ್ಲಂತೆ, ಇವ್ರು ಹೋಗ್ತಾರಂತೆ. ಅದೇನ್ ಹೋಗ್ತಿರೋ ಏನಪ್ಪ ಅತ್ಲಾಗಿ. ಅದೇನ್ ಮನ್ಸು ಬಿಡುತ್ತೋ ನಿಮ್ಗೆ ಹೋಗೋದಕ್ಕೆ? ಅಯ್ಯೋ ಇವತ್ತೇ ಯಾಕೆ ಹಿಂಗ್ ಮಾತಾಡ್ತಿದಾರೆ? ಇನ್ನು ಹಳೆ ಬುದ್ಧಿ ಬಿಟ್ಟೇ ಇಲ್ವನ ಮತ್ತೆ? ಅತ್ತೆ ಯಾಕೆ ಏನಾಯ್ತತ್ತೆ ಇವಾಗ? ಹೋದ್ರೆ ಏನಾಗುತ್ತೆ? ಅಷ್ಟೊಂದು ಬೆಲೆ ಗೌರವ ಕೊಟ್ಬಿಟ್ಟು ಪಾಪ ಗೌರತ್ತೇನೆ ಬಂದ್ಬಿಟ್ಟು ಕರೆದೋಗಿದ್ದಾರೆ. ಅದ್ರಲ್ಲಿ ಏನಾಯ್ತು ಇವಾಗ ಹೋದ್ರೆ ನಾವು? ಸುಮ್ಕಿರಮ್ಮ, ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ನನಗೆ ಅವ್ರಿಗೆ ಕಂಡ್ರನೇ ಆಗಲ್ಲ. ಅವರಿಂದ ಎಷ್ಟು ದೂರ ಇರ್ಬೇಕಂತ ನಾನು ಬಯಸ್ತೀನಿ. ಆದ್ರೂನು ಅವ್ರ ಮೇಲ್ ಬಿದ್ದು ಕರೀತಾರೆ ಬಂದ್ಬಿಟ್ಟು ಇಲ್ಲಿ ದೊಡ್ಡದಾಗ್ ಬೇರೆ. ಸಾಲದಕ್ಕೆ ನನಗ್ ಕರೀದಲೆ ನನ್ನ ಮಗ ಸೊಸೆಗೂ ಬೇರೆ ಜೊತೆಲಿ ಬೇರೆ ಕರ್ಕೊಂಡು ಹೋಗಕ್ ಬರ್ತಾರೆ. ಬೇಡ ಕಣಮ್ಮ, ಸುಮ್ಕಿರು, ಎಲ್ಲೂ ಹೋಗೋದ್ ಬೇಡ. ಅಮ್ಮ ನಾವೇನು ಮೀನಿನ ಸಾಂಬಾರು ತಿನ್ನೋದಕ್ಕಂತಾನೆ ಹೋಗ್ತಿಲ್ಲ, ಸರಿನಾ? ಅರ್ಥ ಮಾಡ್ಕ ಇಲ್ಲಿ. ಮೀನೇನು ಎಲ್ಲಾರ ಮನೇಲೂ ನಾವು 3 ಜನನು ತಗೊಂಬಂದು ತಿನ್ಬೋದು ಕಣಮ್ಮ. ಆದ್ರೆ ಅಲ್ಲಿ ಎಲ್ಲಾರು ಇಡೀ ಮನೆಯವರೆಲ್ಲ ಒಗ್ಗಟ್ಟಿಂದ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಅದ್ರ ಖುಷಿನೇ ಬೇರೆ. ಮಾತಾಡ್ಕೊಂಡು ಯಾಕಮ್ಮ ಈ ರೀತಿ ಬೇರೆ ಬೇರೆನೆ ಸೆಪ್ರೇಟ್ ಆಗಕ್ಕೆ ಇಷ್ಟಪಡ್ತೀಯ ನೀನು? ಅಲ್ಲ, ಒಗ್ಗಟ್ಟಿಂದ ಇರೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚಂದ ಇರುತ್ತೆ. ಯಾಕಮ್ಮ ನೀನು ಈ ರೀತಿ ಮಾಡ್ತಿದ್ಯಾ? ನಿನ್ಗೆ ಎಷ್ಟು ಸಲ ನಮ್ಮ ಹೇಳೋದು? ಇನ್ನು ಹಳೆ ಬುದ್ಧಿ ಬಿಟ್ಟೇ ಇಲ್ವೇನಮ್ಮ? ಅಮ್ಮ ಪ್ಲೀಸ್ ಕಣಮ್ಮ. ಈಗ ಏನ್ ಮಾಡ್ತಿದ್ದಾರೆ ಗೌರವದ ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲಾರು ಏನ್ ಮಾಡ್ತಿದ್ದಾರೆ? ಎಲ್ಲಾರು ಇಷ್ಟು ಚೆನ್ನಾಗಿ ಅವರೆಲ್ಲ ಇರ್ತಾರೆ, ನಾವು ಸೆಪ್ರೇಟ್ ಎಷ್ಟಂತ ಇರೋದಮ್ಮ? ಎಷ್ಟು ದಿವಸ ಅಂತ ಇರೋದು? ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವೇನಮ್ಮ? ಅಮ್ಮ ನೀನು ಬಂದ್ರೆ ಬಾ, ಬಿಟ್ರೆ ಬಿಡಮ್ಮ, ನನ್ಗವೆಲ್ಲ ಗೊತ್ತಿಲ್ಲ. ನಾವು ಹೋಗ್ತೀವಿ ಕಣಮ್ಮ. ಹೌದಾ, ಹೋಗ್ತೀಯಾ? ಸರಿ ಆಯ್ತು, ಹೋಗು. ನಿನ್ಗೆ ಯಾರು ಇರಂತ ಯಾರು ಹೇಳ್ತಿರೋರು? ನಾನು ಒಬ್ಳೇನೆ, ನನಗೆ ಚೆನ್ನಾಗ್ ಗೊತ್ತೈತೆ. ನಾನು ತಲೆ ಕೆಡಿಸ್ಕೊಳಲ್ಲ. ಒಬ್ಳೆ ಒಂದಾದ್ರೂ ಪರವಾಗಿಲ್ಲ. ನಾನು ಮಾತ್ರ ಯಾರ ಜೊತೆನೂ ಸೇರಲ್ಲ. ನಿಮ್ ಪಾಡಿಗೆ ನೀವು ಏನಾದ್ರೂ ಮಾಡ್ಕೊಂಡು ತಿನ್ಕೊಂಡಾರ ಬರ್ರಿ, ಅಲ್ಲೇ ಇರ್ರಿ. ನನಗೇನೇನ್ ಬೇಜಾರೇನಿಲ್ಲ, ಹೋಗ್ರಿ. ಅಯ್ಯೋ ಅಮ್ಮ, ಏನ್ ಮಾಡಿದ್ರು ಯಾಕೆ ಈ ರೀತಿ ಬೇಜಾರು ಮಾಡ್ಕೊಳ್ತಿದಾರೋ ಏನೋ. ರೀ ಯಾಕ್ರಿ ಅತ್ತೆ ಈ ರೀತಿ ಎಲ್ಲ ಆಡ್ತಿದಾರೆ? ನನ್ಗಂತೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಕಣ್ರಿ.